ಎಲ್ಲರಿಗೂ ನಮಸ್ಕಾರ. ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಕೆಡಬೇಡಿ. ಚಾಣಕ್ಯರ ಪಂಚಸೂತ್ರ ಪಾಲಿಸಿ ಬದುಕು ಗೆಲ್ಲಿ. ಬದುಕು ಹಗ್ಗದ ಮೇಲಿನ ನಡೆಯಂತೆ, ಸ್ವಲ್ಪ ಯಾಮಾರಿದರೂ ಗೆಲುವು, ಯಶಸ್ಸು ಕಷ್ಟ. ಚಾಣಕ್ಯ ನೀತಿಗಳು ಯಶಸ್ಸು ಬದುಕಿಗೆ ಬೇಕಾದ ನೀತಿ ಸೂತ್ರಗಳನ್ನು ಹೇಳುತ್ತವೆ. ಅವುಗಳಲ್ಲಿ ಕೆಲವು ಇಲ್ಲಿವೆ. ವಿಶೇಷವಾಗಿ ಹಿರಿಯರು ಹೇಳುವ ಮಾತು ನೆನಪಿಡಿ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಕೆಡಬೇಡಿ. ಚಾಣಕ್ಯರ ಪಂಚಸೂತ್ರ ಬದುಕಿನ ಯಶಸ್ಸಿಗೆ ಸಿದ್ಧಸೂತ್ರ. ಬನ್ನಿ ವಿಡಿಯೋ ಶುರು ಮಾಡೋಣ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರ ಪುಸ್ತಕದಲ್ಲಿ ಜೀವನದಲ್ಲಿ ಎದುರಾಗಬಹುದಾದ ಎಲ್ಲ ಸಂದೇಹಗಳಿಗೆ, ಪ್ರಶ್ನೆಗಳಿಗೆ ನಿಖರ ಉತ್ತರಗಳನ್ನು ನೀಡಿದ್ದಾರೆ. ಈ ತಂತ್ರಗಳನ್ನು ಅನುಸರಿಸುವ ಮೂಲಕ ಜನರು ಎಂದಿಗೂ ಯಶಸ್ಸನ್ನು ಸಾಧಿಸುತ್ತಾರೆ. ಆಚಾರ್ಯ ಚಾಣಕ್ಯನ ನೀತಿಗಳನ್ನು ಅಳವಡಿಸಿಕೊಳ್ಳುವುದು ಕಷ್ಟ ಎಂದು ಹೇಳಲಾಗುತ್ತದೆ. ಆದರೆ ಒಮ್ಮೆ ಅದನ್ನು ಸ್ವೀಕರಿಸುವವನು ವಿರಳವಾಗಿ ವೈಫಲ್ಯವನ್ನು ಎದುರಿಸುತ್ತಾನೆ. ಆಚಾರ್ಯ ಚಾಣಕ್ಯರು ಬದುಕಿನ ಯಶಸ್ಸಿಗೆ ಸಂಬಂಧಿಸಿದ ಹೇಳಿರುವ ನೀತಿ ಸೂತ್ರಗಳ ಪೈಕಿ 5 ಸೂತ್ರಗಳು ಹೀಗಿವೆ. ಎಂದಿಗೂ ಕೋಪಗೊಳ್ಳಬೇಡಿ. ಕೋಪಗೊಂಡ ಜನರು ತಮ್ಮನ್ನು ತಾವೇ ಹೆಚ್ಚಿನ ಸಮಸ್ಯೆಗಳಿಗೆ ತಳ್ಳುತ್ತಾರೆ. ಅಂತಹ ಜನರು ಸಾಮಾನ್ಯವಾಗಿ ಕೋಪದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಮುಂದೆ ಬರಬಹುದಾದ ಅವಕಾಶಗಳನ್ನು ಮಿಸ್ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಕೋಪವನ್ನು ಬಿಟ್ಟುಬಿಡಿ. ವ್ಯಾಪಾರಸ್ಥರು ಯಾವಾಗಲೂ ತಮ್ಮ ಧ್ವನಿಯನ್ನು ಮಧುರವಾಗಿ ಇಟ್ಟುಕೊಳ್ಳಬೇಕು. ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಬೇಕು. ಕೋಪಗೊಂಡ ಜನರು ಎಂದಿಗೂ ಒಳ್ಳೆಯ ವ್ಯವಹಾರಗಳನ್ನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಮಾತು ಯಾವಾಗಲೂ ಸಿಹಿಯಾಗಿರಬೇಕು ಮತ್ತು ಇತರ ವ್ಯಕ್ತಿಯ ಮನಮುಟ್ಟುವಂತೆ ಇರಬೇಕು. ಚಾಣಕ್ಯನ ಪ್ರಕಾರ ಸೋಮಾರಿತನ ಮನುಷ್ಯನ ಕೆಟ್ಟ ಶತ್ರು. ಮನುಷ್ಯ ಎಂದಿಗೂ ಸುಮ್ಮನಿರಬಾರದು. ವ್ರತ ಕಾಲಹರಣ ಮಾಡಬಾರದು. ಸೋಮಾರಿಗಳು ಜೀವನದಲ್ಲಿ ಎಂದಿಗೂ ಯಶಸ್ವಿಯಾಗುವುದಿಲ್ಲ. ಆದ್ದರಿಂದ ಸೋಮಾರಿತನ ಬಿಟ್ಟು ಬಿಡಬೇಕು. ಹಿಂದೂ ಧರ್ಮದಲ್ಲಿ ಕೆಲವು ವಿಚಾರಗಳಿಗೆ ಪರಿಹಾರ ಒದಗಿಸುವ ಅನೇಕ ಮಂತ್ರಗಳನ್ನು ಪಠಿಸಲಾಗುತ್ತದೆ. ಈ ಪೈಕಿ ಅತ್ಯಂತ ಶಕ್ತಿಶಾಲಿ ಗಾಯತ್ರಿ ಮಂತ್ರ ಎಂದು ಪರಿಗಣಿಸಲಾಗಿದೆ. ಆಚಾರ್ಯ ಚಾಣಕ್ಯರ ಪ್ರಕಾರ ಗಾಯತ್ರಿ ಮಂತ್ರವನ್ನು ನಿಯಮಿತವಾಗಿ ಪಠಿಸಬೇಕು. ಈ ರೀತಿ ಪಠಿಸುವ ವ್ಯಕ್ತಿ ತನ್ನ ಮನಸ್ಸು ಶಾಂತವಾಗಿರಿಸಿಕೊಳ್ಳುತ್ತಾನೆ. ಇದು ಜೀವನದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಶಕ್ತಿಯನ್ನು ನೀಡುತ್ತದೆ. ಇನ್ನು ಕೊನೆಯದಾಗಿ, ಗಂಡ ಮತ್ತು ಹೆಂಡತಿ ಜೀವನಕ್ಕೆ ಪಾಲುದಾರರು. ಆದ್ದರಿಂದ ಆ ಸಂಬಂಧವನ್ನು ಕಾಪಾಡಿಕೊಳ್ಳಲು ಎಲ್ಲವನ್ನೂ ಮಾಡುವುದು ಅವಶ್ಯಕ. ಸಂಬಂಧ ದೂರ ಮಾಡುವ ತಪ್ಪುಗಳನ್ನು ಮಾಡಬಾರದು. ಪರಸ್ಪರ ಪ್ರೀತಿಯಿಂದ, ಗೌರವದಿಂದ ಕಾಣಬೇಕು. ಅದನ್ನು ನಿರ್ಲಕ್ಷಿಸಿ ಎಸಗುವಂತಹ ತಪ್ಪುಗಳು ವೈವಾಹಿಕ ಜೀವನವನ್ನು ಹಾಳು ಮಾಡುತ್ತದೆ.